ಎಸ್, ಸಾರ್ವಜನಿಕರು ಕೂಡ ನಮ್ಮ RMX ಜೊತೆ ಈ ರೀತಿ ನಿಮಗೆ ಯಾವುದಾದ್ರೂ ಸೈಬರ್ ಕ್ರೈಮ್ ಆಗಿರ್ಬೋದು, ಸೈಬರ್ ಮೇನ್ ಆಗಿ ಡಿಜಿಟಲ್ ಅರೆಸ್ಟ್ ಆಗೋ ರೀತಿ ವಾಟ್ಸಪ್ ಕಾಲ್ಗಳನ್ನು ಮಾಡೋ ಮೂಲಕ ಅಥವಾ ಕರೆಗಳನ್ನು ಮಾಡೋ ಮೂಲಕ ಹಣವನ್ನು ವರ್ಗಾಯಿಸ್ರಿ, ನಿಮಗೆ ಡ್ರಗ್ ಇದರಿಂದ ಅಥವಾ ಮನಿ ಲಾಂಡ್ರಿಂಗ್ ಕೇಸಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ, ನಮಗೆ ಹಣವನ್ನು ವರ್ಗಾಯಿಸಿ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ಕರೆಗಳು ಬಂದಿದ್ರೆ, ನಿಮಗೂ ಕೂಡ ಯಾವುದೇ ಒಂದು ಅನುಭವ ಆಗಿದ್ರೆ ನಮ್ಮ ಜೊತೆ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಿ ನೀವು ನಮ್ಮ ಜೊತೆ ಮಾತನಾಡಿ ನಿಮ್ಮ ಏನು ಸಮಸ್ಯೆಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಬೋದು ಅಂತ. ಎಸ್, ಭಾರತದಲ್ಲಿ ವಿಡಿಯೋ ಕಾಲ್ ಮೂಲಕ ಬಂಧಿಸುವಂತಹ ಯಾವುದೇ ಕಾನೂನು ಅವಕಾಶವಿಲ್ಲ. ಹಣಕಾಸಿನ ಏನು ವಹಿವಾಟು ನಡೆದಿದ್ರೆ ಕೂಡಲೇ ನಿಮ್ಮ ಬ್ಯಾಂಕ್ ಖಾತೆ ಮಾಹಿತಿಯನ್ನು ನೀಡಿ ಖಾತೆಯನ್ನು ನಾವು ಫ್ರೀಸನ್ನು ಕೂಡ ಮಾಡ್ಬೋದು. ಇನ್ನು ಅಧಿಕೃತ ಪೋರ್ಟಲ್ ಇದೆ, ಯಾವ ರೀತಿ 1930 ಇದೆ ಅದರ ರೀತಿ ಅಧಿಕೃತ ಪೋರ್ಟಲ್ ಕೂಡ ಇದೆ, cybercrime.gov.in ಅಂತ. ಅದರಲ್ಲೂ ಕೂಡ ದೂರು ದಾಖಲಿಸಬಹುದು. ಇತ್ತೀಚೆಗೆ ಆನ್ಲೈನ್ನಲ್ಲಿ ತುಂಬ ಮೋಸ ನಡೀತಾ ಇದೆ. 2002ರಲ್ಲೇ ಒಂದು ಆ್ಯಕ್ಟನ್ನು ತಂದಿದ್ದಾರೆ, IT ಆ್ಯಕ್ಟ್ 2000 ಅಂತೇಳಿ. ಆದರೂ ಕೂಡ ಜನಕ್ಕೆ ಅವೇರ್ನೆಸ್ ಇಲ್ಲ. ಫೋನ್ಗಳೀಗ ತುಂಬ ಬಳಸ್ತಾ ಇದ್ದಾರೆ. ಫೋನಲ್ಲಿ ಯಾವುದ್ಯಾವುದನ್ನು ಒತ್ತೋದು. ಈಗ ಬ್ಯಾಂಕ್ಗಳವರು ನೀವು ಲೋನ್ ಕೊಡ್ತೀವಿ ಅಥವಾ ನಿಮಗೆ ಈ ಥರದ ಗೇಮು ನೀವು ವಿನ್ ಆಗಿದ್ದೀರಾ ಅಂತೇಳಿ ಅವ್ರಿಗೆ ಯಾಮಾರಿಸೋವಂಥ, ಆಮೇಲೆ ಯಾವುದೋ ಒಂದು ಲಿಂಕ್ ಬರುತ್ತೆ, ಸುಮ್ಮನೆ ಒತ್ತೋದು. ಫೋನ್ ಅಡಿಕ್ಟ್ ಆಗಿರೋದೇ ಇದಕ್ಕೆ ತುಂಬ ಕಾರಣಗಳಾಗ್ತಾ ಇದ್ದಾವೆ. ಸಾವಿರಾರು ಕೋಟಿಗಳು ಲಾಸ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ಇದು ಆ್ಯಪ್ಗಳಲ್ಲಿ ಲೋನ್ ಕೊಡ್ತೀರಿ ಅಂತೇಳಿ ಲೋನ್ಗಳನ್ನ ತಗೊತಾ ಇದ್ದಾರೆ. ನಮ್ಮ ಆನೇಕಲ್ ನ್ಯಾಯಾಲಯದ ಪಕ್ಕದಲ್ಲೇನೆ ಒಬ್ಬರು ಲೋನ್ ತಗೊಂಡು ವಿದ್ಯಾರ್ಥಿ ಅವನು ಇಡೀ ಲೈಫ್ ಹಾಳು ಮಾಡಿಕೊಂಡು ಮನೆಗಿದ್ದಾನೆ. ಕಳೆದ 4 ವರ್ಷದಿಂದ ಮನೆಯಲ್ಲೇ ಇದ್ದಾನೆ. ಹಂಗಾಗಿ ಅವ್ರ ಲೈಫ್ನ ಸ್ಪಾಯ್ ಮಾಡ್ಕೊಂಡಿರುವಂಥ ಪರಿಸ್ಥಿತಿಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ಯುವಕರಿಗೆ ಭಾಳ ಮುಖ್ಯವಾಗಿ ಈ ಆನ್ಲೈನ್ನಲ್ಲಿ ನಡೀತಾ ಇರೋಂಥ ಮೋಸನ ಮಾಧ್ಯಮಗಳು ಇತ್ತೀಚೆಗೆ ತೋರಿಸ್ತಾ ಇದ್ದಾರೆ. ಆದರೂ ಕೂಡ ಹೆಚ್ಚು ಪ್ರಕರಣಗಳು ಬರ್ತಾನೇ ಇದ್ದಾವೆ. ಕಾನೂನು ಸೇವಾ ಪ್ರಾಧಿಕಾರ ಅಂತೇಳಿ ನ್ಯಾಯಾಲಯದಲ್ಲಿದೆ, ಅವರು ಕೂಡ ಸ್ಕೂಲು ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಸೊ ಹೆಚ್ಚೆಚ್ಚು ಯುವಕರು ಮತ್ತು ಅದರಲ್ಲೂ ಮಹಿಳೆಯರು ಸೆಕ್ಷುವಲಿ ವಿಚಾರವಾಗಿ ಬೇರೆ ಬೇರೆ ಅದನ್ನು ಆನ್ಲೈನ್ನಲ್ಲಿ ಒಂದು ಲಿಂಕ್ ಸಿಕ್ಕಿದ್ರೆ ಅದನ್ನು ಒತ್ತಿದ್ರೆ ಅಲ್ಲಿ ಇನ್ನೇನೋ ಆಗ್ತಾಯಿದೆ, ಪ್ರವೋಕ್ ಆಗ್ತಾ ಇದ್ದಾರೆ. ಕ್ರಿಮಿನಲ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಇದನ್ನು ಪೊಲೀಸ್ ಇಲಾಖೆ ಆದಷ್ಟು ಅವೇರ್ನೆಸ್ ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಜನ ಜಾಗೃತಿಗೊಳ್ತಾ ಇಲ್ಲ ಅನ್ನೋದು ಸರಿ ಇದೆ. ಮಾಧ್ಯಮಗಳು ಕೂಡ ತುಂಬ ಪ್ರಚಾರ ಮಾಡ್ತಾ ಇದ್ದಾವೆ. ಮತ್ತು ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಲಯದಲ್ಲಿ ಒಂದು ಕಾನೂನು ಸೇವಾ ಪ್ರಾಧಿಕಾರ ಅಂತ ಒಂದಿದೆ. ಈ ಪೊಲೀಸ್ ಇಲಾಖೆ ಮತ್ತು ಕಾನೂನು ಸೇವಾ ಪ್ರಾಧಿಕಾರ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ ಮತ್ತು ಜನರಿಗೆ ಅವೇರ್ನೆಸ್ ಕೊಡಲೇಬೇಕು. ಈ ಕಾಲೇಜುಗಳಲ್ಲಿ ಇವರು ಫ್ಯಾಷನ್ ಶೋ ಮಾಡ್ತಾರೆ, ಅದು ಬಿಟ್ಟು ಅಟ್ಲೀಸ್ಟ್ ಈ ಥರದ ಆನ್ಲೈನಲ್ಲಿ ಗೇಮ್ಗಳಾಡುವಂಥದ್ದು, ಆನ್ಲೈನಲ್ಲಿ ಬ್ಯಾಂಕ್ಗಳಲ್ಲಿ ಲೂಟಿ ಮಾಡುವಂಥದ್ದು, ಆನ್ಲೈನಲ್ಲಿ ಆ್ಯಪ್ಗಳು ಲೋನ್ ಮಾಡಿಸಿ ಇವ್ರಿಗೆ ಮನೆಯಿಂದ ಹೊರಗಡೆ ಬರ್ರಿ ಆಧಾರ್ ಕಾರ್ಡು ಇವುಗಳನ್ನೆಲ್ಲ ತಗೊಂಡು ಅವ್ರ ಮನೆಗೆ ಹೋಗಿ ಗಲಾಟೆಗಳು ಮಾಡುವಂಥ ಪ್ರಕರಣಗಳೇ. ಆಮೇಲೆ ಇತ್ತೀಚೆಗೆ ಮನೆಗಳಿಗೆ ನುಗ್ಗಿ ಗಲಾಟೆ ಮಾಡೋದು ಯಾವುದು ಪ್ರಕರಣಗಳಿದ್ರೆ ಅದು ಆನ್ಲೈನ್ ಸ್ಕ್ಯಾಮ್ ಗಲಾಟೆಗಳೇ ಹೆಚ್ಚಾಗ್ತಾ ಇರುವಂಥದ್ದು. ಅಲ್ಲ, ಎಲ್ಲೋ ಒಂದು ಕಡೆ ಈ ಒಂದು ಆನ್ಲೈನ್ ಸ್ಕ್ಯಾಮ್ನ ಸಂಪೂರ್ಣವಾಗಿ ತಡೆಗಟ್ಟಕ್ಕೆ ಆಗೋದಿಲ್ವಾ ಅಂತ ನಿಮ್ಮ? ಅಲ್ಲ, ಸಂಪೂರ್ಣವಾಗಿ ತಡೆಗಟ್ಟಬೇಕು, ಆಗೋದಿಲ್ಲ ಅನ್ನೋದಲ್ಲ, ತಡೆಗಟ್ಟಲೇಬೇಕು. ಅದ್ರ ಜವಾಬ್ದಾರಿ ಪೊಲೀಸ್ ಇಲಾಖೆ ವಹಿಸ್ಕೊಳ್ಬೇಕು ಮತ್ತು ನ್ಯಾಯಾಲಯ ವಹಿಸ್ಕೊಳ್ಬೇಕು. ಆಮೇಲೆ ಈಗ ಕ್ರೈಮ್ ಬ್ರಾಂಚ್ ಅಂತಲೇ ಸಪ್ರೇಟಾಗಿ ಬಂದಿದೆ. ಈಗ ಜಿಲ್ಲೆಗೆ ಒಂದೊಂದು ಕ್ರೈಮ್ ಬ್ರಾಂಚ್ಗಳಿದ್ದಾವೆ, ಬಟ್ ತಾಲೂಕು ವೈಸು ಕ್ರೈಮ್ ಬ್ರಾಂಚ್ಗಳಾಗಬೇಕು. ಕ್ರೈಮ್ ಬ್ರಾಂಚ್ಗಳು ಅಂತ ಹೇಳಿದ್ರೆ ಆನ್ಲೈನ್ ಗ್ಯಾಮ್ಲಿಂಗ್ ಏನು ನಡೀತಾ ಇದ್ದಾವೆ ಅವ್ರನ್ನ ಆನ್ಲೈನ್ ಏನು ಗ್ಯಾಮ್ಲಿಂಗ್ ನಡೀತಾ ಇದ್ದಾವೆ ಅದನ್ನು ಇಮ್ಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಆನ್ಲೈನಲ್ಲಿ ನೀನು ಏನೋ ವಿಕ್ಟಿಮ್ನೇ ಹೋಗೋ ಅಂತೇಳಿ ಮಾಡೋವಂಥ ಪರಿಸ್ಥಿತಿ ಪೊಲೀಸರು ಮಾಡ್ತಾ ಇದ್ದಾರೆ. ವಿಕ್ಟಿಮ್ನ ಮಾಡೋದಲ್ಲ, ಅವರು ಅಮಾಯಕರು. ಅವ್ರನ್ನ ಪೊಲೀಸರು ಅವ್ರನ್ನ ರಕ್ಷಣೆ ಮಾಡಬೇಕು. ದುಡ್ಡು ಕಳ್ಕೊಂಡಿದ್ದಾರೆ, ಅವ್ರನ್ನೇ ನೀವು ವಿಕ್ಟಿಮ್ನೇ ನೀವು ದೌರ್ಜನ್ಯ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ಹಂಗಾಗಿ ಪೊಲೀಸರು ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಈ ಆನ್ಲೈನ್ ಏನು ಇಶ್ಯೂಸ್ ಬಂದಾಗ. ಸೈಬರ್ ಫ್ರಾಡ್ಗಳ ಬಗ್ಗೆ ನಮ್ಮ ಸುತ್ತಮುತ್ತ ಸಾಕಷ್ಟು ಘಟನೆಗಳು ನಡೆಯುತ್ತಾ ಇವೆ. ನನ್ನ ಸ್ನೇಹಿತರೊಬ್ಬರು ಯಾವುದೋ ಒಂದು ಆನ್ಲೈನ್ ಆ್ಯಪ್ನಲ್ಲಿ ಯಾವುದೋ ಒಂದು ವಸ್ತುವನ್ನು ಕುತೂಹಲದಿಂದ ನೋಡಿ ಅದನ್ನು ಗಮನಿಸಿದ ಒಂದೇ ಒಂದು ಸಂದರ್ಭದಿಂದ ಅವರ ಅಕೌಂಟಿನಲ್ಲಿದ್ದ 3 ಲಕ್ಷಕ್ಕೂ ಹೆಚ್ಚು ಹಣ
ಖಾಲಿಯಾಗಿತ್ತು. ಇದರ ಜಾಡು ಹಿಡಿದು ಹೋದಾಗ ಇದನ್ನು ವಾಪಸ್ ತೆಗೆದುಕೊಳ್ಳಲು ಅದಕ್ಕಿಂತ ಹೆಚ್ಚು ಹಣ ಖರ್ಚಾಗುವ ಸಂಭವ ಇದೆ ಎಂಬ ಅನುಭವ ಉಂಟಾಗಿದೆ ಅವರಿಗೆ. ಹಾಗಾಗಿ ಆ ಹಣವನ್ನು ಅವರು ಬಿಟ್ಟಂತೆಯೇ ಆಗಿದೆ. ಅದೇ ರೀತಿ ಇನ್ನೊಬ್ಬರು ವ್ಯವಹಾರಸ್ಥರು ಯಾರೋ ಬಂದು 500 ರೂಪಾಯಿಗಳಿಗೆ ಒಂದು ಸ್ಕ್ಯಾನರ್ ಕೊಡಿ, ನನಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕಾಗಿದೆ ಅಂತ ಹೇಳಿ ಇವರ ಸ್ಕ್ಯಾನರನ್ನು ಅವರು ಬಳಸಿದ ನಂತರದಿಂದ ಅವರ ಅಕೌಂಟ್ ಫ್ರೀಸ್ ಆಗಿದೆ ಹಾಗೂ ಅವರ ಅಕೌಂಟಲ್ಲಿದ್ದ ಹಣವು ಯಾವುದಕ್ಕೂ ಬರದಂತಾಗಿದೆ. ಇದನ್ನು ವಿಚಾರಿಸಿದರೆ ಇದರ ಮೂಲ ಗುಜರಾತ್ನಲ್ಲಿದೆ, ಮತ್ತೊಂದು ಹರಿಯಾಣದಲ್ಲಿದೆ. ಈ ರೀತಿಯ ಒಂದು ಸಂದರ್ಭಗಳು ಎದುರಾದಾಗ ಅವರ ಹೋಗಿರುವ ಹಣಗಳು 2,000, 3,000, 5,000 ಈ ಹಣವನ್ನು ಇಲ್ಲದಂತೆ ಆಗಿರುವುದು ಅವರ ಅನುಭವಕ್ಕೆ ಬಂದಿದೆ. ಇವುಗಳನ್ನು ಮತ್ತೆ ವಾಪಸ್ ಪಡೆಯಬೇಕೆಂದರೆ ಇದಕ್ಕಿಂತ ದುಬಾರಿ ಹಣ ಖರ್ಚಾಗುವುದು ಅವರ ಅನುಭವದಲ್ಲಿ ಇರುವುದರಿಂದ ಇಂಥ ಹಣಗಳನ್ನು ಅವರು ವಾಪಸ್ ಪಡೆಯಲು ಪ್ರಯತ್ನ ಪಡುವುದನ್ನೇ ಬಿಟ್ಟಿದ್ದಾರೆ. ಇದರಿಂದ ಈ ಫ್ರಾಡ್ಗಳು, ಡಿಜಿಟಲ್ ಫ್ರಾಡ್ಗಳು ಮತ್ತು ಸೈಬರ್ ಕ್ರೈಮ್ ಮಾಡುವಂತಹ ವ್ಯಕ್ತಿಗಳು ಈ ರೀತಿಯ ತಂತ್ರವನ್ನು ಬಳಸಿ ಪ್ರತಿದಿನ ಒಬ್ಬೊಬ್ಬ ವ್ಯಕ್ತಿಯಿಂದ 3,000 5,000 ಹಣವನ್ನು ಎತ್ತಿದರೂ ಕೂಡ ಅವರಿಗೆ ಒಂದು ದೊಡ್ಡ ಇಡುಗಂಟಾಗುತ್ತದೆ. ಮತ್ತು ಈ ಇಡುಗಂಟನ್ನು ಅವರು ಮಾಡಿಕೊಂಡು ಜಾಗವನ್ನು ಖಾಲಿ ಮಾಡಿರ್ತಾರೆ, ಅವರ ಅಕೌಂಟ್ಗಳನ್ನು ಖಾಲಿ ಮಾಡಿರ್ತಾರೆ. ಎಲ್ಲವೂ ಕೂಡ ನಂಬಿಕೆಯನ್ನೇ ಕಳೆದಂಥ ಒಂದು ಸಂದರ್ಭಗಳು ಉಂಟಾಗಿ ಇವತ್ತು ಆನ್ಲೈನ್ ವ್ಯವಹಾರಗಳನ್ನು ಮಾಡಲು ಜನರು ಬೆಚ್ಚಿ ಬೀಳುವಂತಾಗಿದೆ. ಯಾವುದೇ ಒಂದು ಮೀಶೋ ಇರಬಹುದು ಅಥವಾ ಇನ್ನೊಂದಿರಬಹುದು, ಆ್ಯಪ್ಗಳನ್ನು ಬಳಸಿ ಆನ್ಲೈನ್ ಪರ್ಚೇಸ್ ಮಾಡಿದರೆ ಎಷ್ಟೋ ಜನರಿಗೆ ಅವರ ಅಕೌಂಟಿನಲ್ಲಿ ಅದಕ್ಕಿಂತ ಹೆಚ್ಚು ಹಣ ಖಾಲಿಯಾಗಿರುವುದು ಅವರ ಗಮನಕ್ಕೆ ಬಂದಿದೆ. 8,000, 7,000, 5,000 ಈ ರೀತಿಯ ಹಣಗಳು ಕಟ್ಟಾಗುವುದು ಅವರ ಗಮನಕ್ಕೆ ಬಂದಿದೆ. ಆದರೆ ಇವುಗಳನ್ನು ವಾಪಸ್ ಪಡೆಯಲು ಪೊಲೀಸರ ಸಹಕಾರವನ್ನು ಪಡೆದರೆ ಇದಕ್ಕಿಂತ ಹೆಚ್ಚು ಹಣ ಖರ್ಚಾಗುವುದು, ಇವೆಲ್ಲವೂ ಕೂಡ ಅನುಭವಕ್ಕೆ ಬಂದು ಅವುಗಳ ಮೇಲೆ ಯಾರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳದಂಥ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಇದರ ಬಗ್ಗೆ ಪೊಲೀಸ್ ಇಲಾಖೆ ಅತಿ ಹೆಚ್ಚಿನ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮತ್ತು ಅದು 1,000 ಆಗಿರಲಿ, 10,000 ಆಗಿರಲಿ, 3 ಲಕ್ಷವೇ ಆಗಿರಲಿ, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗುವಂತೆ ಆಗಬೇಕು. ಯಾಕೆಂದರೆ ಇದರ ಮೂಲಕ ಈ ಫ್ರಾಡ್ಗಳು ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಹೊಡೆಯುತ್ತಿದ್ದಾರೆ. ಇದನ್ನು ತಪ್ಪಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಅದು 3,000 ಆಗಿರಲಿ, 3 ಲಕ್ಷ ಆಗಿರಲಿ, ಕಂಪ್ಲೇಂಟ್ಗಳನ್ನು ಮಾಡಬೇಕಾಗಿದೆ. ಮುಂದುವರೆದು